ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಈಗಾಗಲೇ ಜೈಲಿನಲ್ಲಿದ್ದಾರೆ. ಅವರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬಟ್ ಈಗ ಬಹುದೊಡ್ಡ ಶಾಕ್ ಈ ಎಲ್ಲ ಆರೋಪಿಗಳಿಗೆ ತಟ್ಟಿರೋದು ಏನು ಅಂತಂದ್ರೆ, ಹೈಕೋರ್ಟ್ ಕೊಟ್ಟಿರುವಂತಹ ಶಾಕ್ ಇದು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮನೆ ಊಟಕ್ಕೆ ಬ್ರೇಕ್ ಅನ್ನ ಹಾಕಿದೆ ಈಗ ಹೈಕೋರ್ಟ್. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಆದೇಶವನ್ನ ಏನ್ ಕೊಟ್ಟಿದ್ರು ಅದಕ್ಕೆ ತಡೆ ಒಡ್ಡಿದ್ದ ಸೆಷನ್ಸ್ ನ್ಯಾಯಾಲಯದ ಆದೇಶದ ವಿರುದ್ಧ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ ಅವರು ಕೊಡ್ತಾ ಇದ್ದಂತ ಮನೆ ಊಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ವಾರಕ್ಕೊಮ್ಮೆ ಮನೆ ಊಟ ನೀಡಬಹುದು ಅಂತ ಸೆಷನ್ಸ್ ಕೋರ್ಟ್ ಕೊಟ್ಟಿತ್ತು. ಆದರೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಅದೇನು ಅಂತಂದ್ರೆ, ವಾರಕ್ಕೊಮ್ಮೆ ಸಿಗ್ತಾ ಇದ್ದಂತ ಮನೆ ಊಟಕ್ಕೂ ಕೂಡ ಬ್ರೇಕ್. ಯಾಕೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಈಗ ನೋಡೋಣ. ಏನು ಕಾರಣಗಳನ್ನು ಕೊಟ್ಟಿದೆ ಅಂತೇಳಿ. ಒಬ್ಬರಿಗೆ ಈ ರೀತಿ ಶುರು ಮಾಡಿಕೊಂಡ್ರೆ ಎಲ್ಲರೂ ಕೂಡ ವಾರಕ್ಕೊಂದ್ಸಲ ಬಂದು ಅಲ್ಲಿ ಜೈಲಿನ ಮುಂದೆ ಹಿಡ್ಕೊಂಡು ಕೂತ್ಕೊಳ್ತಾರೆ. ಅದೊಂಥರ ಗೆಸ್ಟ್ ಹೌಸ್ ಥರ ಆಗ್ಬಿಟ್ಟಿರುತ್ತೆ. ಹೋಗಿ ರೆಸ್ಟ್ ಮಾಡೋದು, ಮನೆ ಊಟನೂ ಸಿಗ್ತಾ ಇರುತ್ತೆ, ಆರಾಮಾಗಿರ್ಬೋದಲ್ಲ. ಮಾಡಿರುವಂಥ ತಪ್ಪಿಗೆ ಶಿಕ್ಷೆ ಏನು, ಮಾಡಿರುವಂಥ ತಪ್ಪನ್ನು ಹೊತ್ಕೊಂಡಾಗ ಅದರ ಪ್ರಾಯಶ್ಚಿತ್ತ ಆದರೂ ಏನು, ಎಲ್ಲವೂ ಕೂಡ ವ್ಯವಸ್ಥೆ ಇರೋದಾದರೆ ಪ್ರಾಯಶ್ಚಿತ್ತ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ ಅನೇಕ ಕಡೆಗಳಲ್ಲಿ ಬರುತ್ತೆ. ಅದು ಬೇರೆ ಮಾತು. ಈಗ ಸದ್ಯಕ್ಕೆ ಹೈಕೋರ್ಟ್ ವಾರಕ್ಕೊಮ್ಮೆ ಸಿಗ್ತಾ ಇದ್ದಂಥ ಮನೆ ಊಟ ಆದೇಶ ಏನಿತ್ತು ಸೆಷನ್ಸ್ ಕೋರ್ಟ್ ಕೊಟ್ಟಿದ್ದು, ಅದಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಸೊ ಹಾಗಾಗಿ ಈಗ ವಾರಕ್ಕೊಮ್ಮೆಯೂ ಕೂಡ ಮನೆ ಊಟ ಸಿಗೋದಿಲ್ಲ. ವಾರಕ್ಕೊಮ್ಮೆ ಸಿಗ್ತಾ ಇದ್ದಂಥ ಮನೆ ಊಟ ಈಗ ಸಿಗಲ್ಲ. ಇದು ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಕಾರಣ ಆ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು, ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿರುವಂಥ ಆರೋಪವನ್ನು ಹೊತ್ಕೊಂಡಿರುವಂಥವರಿಗೆ ಮನೆ ಊಟದ ವ್ಯವಸ್ಥೆ ಎಲ್ಲ ಸಿಗುತ್ತೆ. ಅವ್ರಿಗೆ ಕೇಳಿರುವಂಥ ಹಾಸಿಗೆ ದಿಂಬಿನ ವ್ಯವಸ್ಥೆಗಳೆಲ್ಲ ಸಿಗುತ್ತೆ. ಇವೆಲ್ಲ ಹೇಗೆ, ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ ಅನ್ನುವಂಥ ಅನೇಕ ರೀತಿಯಾದಂಥ ಪ್ರಶ್ನೆಗಳಿತ್ತು. ಕೊಲೆ ಕೇಸ್ನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯವಿಲ್ಲ. ಕೊಲೆ ಕೇಸ್ನ ಇನ್ಯಾವುದೋ ಬೇರೆ ಬೇರೆ ಪ್ರಕರಣಗಳಿದ್ರೆ ಬೇರೆ ಮಾತು. ಬಟ್ ಇದು ಕೊಲೆ ಕೇಸ್ ಆಗಿದೆ. ಕೋರ್ಟ್ ಆದೇಶವನ್ನು ಪಾಲಿಸಿದರೆ ಇತರೆ ಆರೋಪಿಗಳು ಕೂಡ ಕೇಳುತ್ತಾರೆ. 100% ನೋ ಡೌಟ್. ಅವ್ರಿಗೆ ಕೊಟ್ಟಿದ್ರೆ ನಮಗೆ ಯಾಕಿಲ್ಲ ಅನ್ನೋದು ಬಂದೇ ಬರುತ್ತೆ. ಜೈಲಿನ ಊಟಕ್ಕೆ FSSAI 4 ಸ್ಟಾರ್ ಅನ್ನು ನೀಡಿದೆ. ಅಂದರೆ ಈಗಾಗಲೇ ಜೈಲಿನಲ್ಲಿ ಕೊಡುವಂಥ ಊಟ ಏನಿದೆ ಅದಕ್ಕೆ 4 ಸ್ಟಾರ್ ಅನ್ನು ನೀಡಿದೆ. ಸೊ ಹಾಗಾಗಿ FSSAI ಹೀಗಿರುವಂಥ ಸಂದರ್ಭದಲ್ಲಿ ಮನೆ ಊಟ ಏನಕ್ಕೆ? ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಯಾರೂ ಕೂಡ ಆಕ್ಷೇಪವನ್ನು ಎತ್ತಿಲ್ಲ. ಅದು ಗ್ರಾಮ್ ಲೆಕ್ಕದಲ್ಲಿ ತುಂಬ ಚೆನ್ನಾಗಿ, ಮನೆಯಲ್ಲೂ ಕೂಡ ಡಯಟ್ ಸಿಗೋದಿಲ್ಲ, ಅಷ್ಟೊಂದು ಡಯಟ್ ಇರುತ್ತೆ. ಪವಿತ್ರ ಗೌಡ ಆ್ಯಂಡ್ ಟೀಮ್ಗೆ ಮನೆ ಊಟ ನೀಡಲು ಸಾಧ್ಯವಿಲ್ಲ. ಕಾರಾಗೃಹ ಇಲಾಖೆ ವಾದವನ್ನು ಮಾಡಿದ್ದು ಇವತ್ತು ಕೋರ್ಟ್ನಲ್ಲಿ. ಹೈಕೋರ್ಟ್ ಮುಂದೆ ಪ್ರಬಲ ವಾದವನ್ನು ಕಾರಾಗೃಹ ಇಲಾಖೆ ಮಂಡಿಸಿದೆ. ಈ ವಾದವನ್ನು ಮಂಡಿಸಿದ ನಂತರ ನ್ಯಾಯಮೂರ್ತಿಗಳು ಸೆಷನ್ಸ್ ಕೋರ್ಟ್ ಕೊಟ್ಟಂತ ಆದೇಶಕ್ಕೆ ಬ್ರೇಕ್ ಆಗಿದೆ. ಹಾಗಾದ್ರೆ ಹೈಕೋರ್ಟ್ ಹೇಳಿದ್ದೇನು? ಕಾನೂನಿನ ಮುಂದೆ ಎಲ್ಲರೂ ಒಂದೇ ಹೇಳ್ತಾರಲ್ಲ ರಾಜಕಾರಣಿಗಳು ಕೂಡ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಅವರು ಎಂಥದ್ದೇ ಪೊಸಿಷನ್ ಇರಲಿ, ಕಾನೂನು ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ನೋದಂತ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸವಲತ್ತು ಕಾನೂನು ಬಾಹಿರ ಅನ್ನುವಂಥದ್ದನ್ನ ಹೈಕೋರ್ಟ್ ತನ್ನ ಇವತ್ತು ತೀರ್ಪಿನಲ್ಲಿ ಕೊಡಬೇಕಾದಂಥ ಸಂದರ್ಭದಲ್ಲಿ, ಆದೇಶದ ಸಂದರ್ಭದಲ್ಲಿ ಇದನ್ನು ಹೇಳಿದೆ. ಮನೆ ಊಟ ನೀಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗಲಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಏನಿದೆ ಅದರ ಉಲ್ಲಂಘನೆ ಆಗುತ್ತೆ ಅಂತ. ಜೈಲಿನ ಕೈಪಿಡಿ ನಿಯಮವನ್ನ ಅನುಸರಿಸದಿದ್ದರೆ ಅಧಿಕಾರಿಗಳಿಗೆ ಸಂಕಷ್ಟ ಆಗುತ್ತೆ. ಕಾರಣ ನಾಳೆ ಕ್ವಶನ್ ಮಾಡೋದು ಅಧಿಕಾರಿಗಳಿಗೆ. ವಿಶೇಷ ಸಂದರ್ಭಗಳಲ್ಲಷ್ಟೇ ಮನೆ ಊಟ ನೀಡಲು ಅವಕಾಶವನ್ನ ಮಾಡಿಕೊಡುತ್ತೆ. ವಿಶೇಷ ಸಂದರ್ಭಗಳಲ್ಲಿ. ಸೊ ಸುಪ್ರೀಂ ಸೂಚನೆ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಏನು ಕೊಟ್ಟಿತ್ತು ಅದಕ್ಕೆ ಈಗ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ಯಾವುದನ್ನ ಪ್ರಸ್ತಾಪವನ್ನ ಮಾಡಿತು, ಮತ್ತೆ ಏನು ಡೈರೆಕ್ಷನ್ಗಳನ್ನು ಕೊಟ್ಟಿದೆ, ಎಲ್ಲರಿಗೂ ಕೂಡ ಇದು ಅನ್ವಯವಾಗುತ್ತಾ, ಹೇಗೆ? ಖಂಡಿತವಾಗಿ ವರುಣ, ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಜೈಲಿನಲ್ಲಿರುವಂತ ಏನೋ ಕೈದಿಗಳೇನಿದ್ರು, ಕೈದಿಗಳು ಮನೆ ಊಟವನ್ನ ಪಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಉಳಿದ ಕೈದಿಗಳು ಕೂಡ ಇದೇ ಅರ್ಜಿಯನ್ನ ಹಾಕೊಳ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನ ಕಾರಾಗೃಹ ಇಲಾಖೆ ರಚನೆ ಮಾಡಿದ್ದು, ಪ್ರತಿದಿನವೂ ಕೂಡ ದಿನಕ್ಕೆ ಒಮ್ಮೆ ಮನೆ ಊಟವನ್ನ ಕೊಡ್ಬೇಕು ಅಂತ ಹೇಳಿ ಏನೋ ಒಂದು ಆದೇಶವನ್ನ ಮಾಡಿತ್ತು. ಆದೇಶವನ್ನ ಮಾಡಿದ ಸಂದರ್ಭದಲ್ಲಿ ನೀವು ಮಾಡಿರುವಂತ ಆದೇಶ
ಸೂಕ್ತ ಅಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಮತ್ತೆ ನನ್ನ ಪುನರ್ ಪರಿಶೀಲನೆ ಮಾಡ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಮತ್ತೆ ಅದೇ ಕೆಳ ಹಂತದ ನ್ಯಾಯಾಲಯ ವಾರಕ್ಕೆ ಒಮ್ಮೆ ಏನು ಮನೆ ಊಟವನ್ನ ಕೊಡ್ಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಮನೆ ಊಟ ಯಾವಾಗ ಆದೇಶವನ್ನ ಮಾಡಿತ್ತು ಅದಾದ ಬಳಿಕ ಮತ್ತೆ ಕಾರಾಗೃಹ ಇಲಾಖೆ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿರುವಂತದ್ದು. ಹೈಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ, ಯಾವುದೇ ರೀತಿಯ ಏನು ಕಳಪೆ ಮಟ್ಟದ ಆಹಾರವನ್ನ ಕೊಡ್ತಾ ಇಲ್ಲ. ಯಾಕೆಂದ್ರೆ FSSAI ಏನಿದೆ, ಆಹಾರದ ಪರಿಶೀಲನೆ ಮಾಡುವಂತ ಒಂದು ಕೇಂದ್ರ ಸಂಸ್ಥೆ ಏನಿದೆ, ಕೇಂದ್ರ ಸಂಸ್ಥೆ ಪೋಸ್ಟ್ಕಾರ್ಡ್ಗಳನ್ನ ಕೊಟ್ಟಿದೆ. ಜೊತೆಗೆ ಆರೋಗ್ಯಕರವಾದಂತಹ ಡಯಟ್ ಫುಡ್ ಗಳನ್ನ ನಾವು ಕೊಡ್ತಾ ಇದೀವಿ. ಜೊತೆಗೆ ಇಂತಿಷ್ಟು ಗ್ರಾಮ್ ಯಾವ ಒಬ್ಬ ಆರೋಪಿ ಇರ್ಬೋದು ಅಥವಾ ಕೈದಿ ಇರ್ಬೋದು, ಸಜಾಬಂದಿ ಇರ್ಬೋದು, ಇಬ್ಬರಿಗೂ ಕೂಡ ಯಾವ ರೀತಿಯಲ್ಲಿ ಕೊಡ್ಬೇಕು ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಕೊಡುವಂತ ಕೆಲಸಗಳು ಆಗ್ತಾ ಇದಾವೆ. ಅಂದ್ರೆ ಈ ರೀತಿಯಲ್ಲಿ ಒಬ್ಬರು ಮನೆ ಊಟವನ್ನ ಕೇಳ್ಕೊಂಡು ಬಂದ್ರೆ ಪ್ರತಿಯೊಬ್ಬರು ಕೂಡ ಮನೆ ಊಟವನ್ನ ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಪೂರೈಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಸಾಮಾನ್ಯವಾಗಿ ಕೋರ್ಟ್ನ ಆದೇಶಗಳು ಬಂದಂತ ಸಂದರ್ಭದಲ್ಲಿ ಆದೇಶದ ಪ್ರತಿಗಳನ್ನ ಹಿಡ್ಕೊಂಡು ಬೇರೆ ಆರೋಪಿಗಳು ಈ ಕೋರ್ಟ್ನ ಆದೇಶದ ಮೇಲೆಗೆ ನಮಗೂ ಕೂಡ ಏನು ಕಲ್ಪಿಸ್ಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಆ ರೀತಿಯಲ್ಲಿ ಮನವಿ ಮಾಡುವಂತದ್ದು ಸೂಕ್ತ ಅಲ್ಲ. ಒಂದು ಆದೇಶವನ್ನ ಮಾಡ್ಬೇಕು ಅಂತ ಹೇಳಿ ಕಾರಾಗೃಹ ಇಲಾಖೆನೇ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಒಂದು ಕೇಳ್ಕೊಂಡಿತ್ತು. ಇವತ್ತು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ಏಕಸದಸ್ಯ ಪೀಠ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿರುವಂತದ್ದು. ಆರೋಪಿಗಳಿಗೆ ಮನೆ ಊಟವನ್ನು ಕೊಡಬೇಕಾದ ಸಂದರ್ಭದಲ್ಲಿ ವೈದ್ಯಕೀಯ ಸಲಹೆಗಳೇನಿತ್ತು ಆ ವೈದ್ಯಕೀಯ ಓಕೆ, ಜಸ್ಟ್ ಹೋಲ್ಡ್ ಆನ್ ಮುರಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಈಗ ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ವಾರಕ್ಕೊಮ್ಮೆ ಸಿಗ್ತಾ ಇದ್ದಂತ ಮನೆ ಊಟವೂ ಕೂಡ ಇಲ್ಲ.